ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ನಾವು ಬಹಳ ಸರಿ ನಮ್ಮ ನಾಯಕರು, ನಮ್ಮ ನಾಯಕಿಯರ ವೈಯಕ್ತಿಕ ಒಡನಾಟಗಳ ಬಗ್ಗೆ ಮಾತಾಡ್ತೇವೆ ಅಥವಾ ಪತ್ರಿಕೆಗಳಲ್ಲಿ ಬರೀತೇವೆ. ಅದನ್ನು ಅವರು ತೀವ್ರವಾಗಿ ವಿರೋಧಿಸ್ತಾರೆ. ಇದು ಗಾಸಿಪ್ಪು, ಕೆಲಸ ಇಲ್ಲದಿದ್ದವ್ರ ಕೆಲಸ, ಅಥವಾ ನಮ್ಮಂತ ಮಾಧ್ಯಮದವರಿಗೆ ಕಿವಿ, ಕಣ್ಣು, ಮೂಗು, ಬಾಯಿಗಳು ಸರಿ ಇಲ್ಲ, ಅವ್ರು ಏನೇನೋ ಬರೀತಾರೆ, ಏನೇನೋ ಮಾತಾಡ್ತಾರೆ ಅಂತ. ಇದೆಲ್ಲದಕ್ಕೆ ಒಂದು ನಮ್ಮಲ್ಲಿ ಮಾಮೂಲಿಯಾಗಿ ಕಾಗೆ ಹರಿಸೋದು ಅಂತ. ಅಂದ್ರೆ ನಾವು ಮಾಧ್ಯಮದವರು ಈ ತರದ ವೈಯಕ್ತಿಕವಾದಂತಹ ಒಂದು ಸಂಬಂಧಗಳ ಬಗ್ಗೆ ಆಗಾಗ ನಾವು ಕಾಗೆ ಹರಿಸ್ತೇವೆ, ನಾವು ಎಲ್ಲೋ ಒಂದು ಕಡೆ ಸಮಾಜದ ದೃಷ್ಟಿಕೋನವನ್ನ ಹಾದಿ ತಪ್ಪಿಸ್ತೇವೆ ಅನ್ನೋದು ಅವ್ರ ವಾದ. ಆದರೆ ಇತ್ತೀಚೆಗೆ ಅಂದ್ರೆ ಕಳೆದ ವಾರದ ಕೊನೆಯಲ್ಲಿ ನಡೆದಂತ ಒಂದು ರಿಯಾಲಿಟಿ ಶೋನಲ್ಲಿ ಐಂದ್ರಿತಾ ಮತ್ತು ದಿಗಂತ್ ಇಬ್ಬರು ಕೂತ್ಕೊಂಡು ಮಾತಾಡಿ ಹೆಚ್ಚು ಕಮ್ಮಿ ದಿಗಂತನ ತೊಡೆಯ ಮೇಲೆ ಐಂದ್ರಿತಾ ಕೂತ್ಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಇದ್ದಂತ ಒಂದು ರೋಮಾಂಚಕ ಕ್ಷಣವೂ ಅಲ್ಲಿ ಪ್ರಾಪ್ತವಾಗಿತ್ತು. 4 ವರ್ಷದ ನಂತರ ನಾವು ಮದುವೆ ಆಗ್ತೇವೆ, ಈಗಾಗಲೇ ನಾವು ಎರಡೂ ಕುಟುಂಬಗಳು ಆ ಸಂಬಂಧವನ್ನು ಒಪ್ಪಿದ್ದೇವೆ, ಮತ್ತೆ ನಾವು ಅತ್ಯಂತ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದೇವೆ ಅನ್ನೋದನ್ನ ಪಬ್ಲಿಕ್ ಆಗಿ ಒಪ್ಕೊಂಡ್ರು. ಇದೇ ವಿಷಯವನ್ನ ಬಹಳಷ್ಟು ಸಾರಿ ನಾವು ಬರೆದಾಗ, ಹೇಳಿದಾಗ ಅದನ್ನ ಅಲ್ಲಗಳೆಯುವ ಮೂಲಕ ಒಂದು ರೀತಿಯಲ್ಲಿ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ರೇನೋ ಅಂತ ನನಗನ್ನಿಸ್ತಿತ್ತು. ನಾನು ಕೇಳುವ ಪ್ರಶ್ನೆ ಇಷ್ಟೇ, ನಿಮ್ಮ ವೈಯಕ್ತಿಕ ಸಂಬಂಧ ನಮಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನಮಗೆ ಯಾಕೆ ಮುಖ್ಯ ಅಂತಂದ್ರೆ, ನೀವು ಈ ಸಮಾಜದ ಎಲ್ಲರ ಕಣ್ಮಣಿಗಳಾಗಿ, ಸೆಲೆಬ್ರಿಟಿಗಳಾಗಿ ನಿಂತಿದ್ದೀರಿ. ಹಾಗಾಗಿ ನಿಮ್ಮ ಪ್ರತಿಯೊಂದು ಚಲನವಲನವು ನಮಗೆ ಬಹಳ ಮುಖ್ಯವಾಗ್ತವೆ. ಅದು ಬೇಕು ಬೇಡವ ಅನ್ನುವ ತರ್ಕಕ್ಕಿಂತ ಅದು ಒಂದು ಈ ಚಿತ್ರರಂಗದ ಚಿತ್ರಾಭಿಮಾನಿಗಳ ಅಪೇಕ್ಷೆಗಳಲ್ಲಿ ಒಂದು ಅಂತ ನಾವು ನೋಡ್ಬೇಕು. ಹಾಗಿರುವಾಗ ನೀವು ಕೆಲವು ಈ ತರದ ಸಂಬಂಧಗಳ ಬಗ್ಗೆ ಒಂದು ಮಾತುಕತೆಗಳು ಬಂದಾಗ ಅದನ್ನು ಒಪ್ಪಿಕೊಳ್ಳುವಂತ ಔದಾರ್ಯವನ್ನ ಮತ್ತು ಧೈರ್ಯವನ್ನ ಯಾಕೆ ತೋರುವುದಿಲ್ಲ? ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಅದನ್ನು ಒಪ್ಪಿಕೊಂಡು ಯಾವ್ಯಾವುದೋ ಸಮಯದಲ್ಲಿ ಅದನ್ನ ನೀವು ರುಜುಗೊಳಿಸೋದಕ್ಕಿಂತ ಸ್ಟ್ರೇಟ್ ಆಗಿ ಹೇಳ್ಬೋದಲ್ಲ. ತುಂಬಾ ಸುಂದರವಾದ ಗಂಡ ಹೆಂಡತಿ ಆಗ್ತಾರೆ ಅಂತ ಅನಿಸ್ತು ನನಗೆ. ಆ ಐಂದ್ರಿಯ ಕಣ್ಣು, ಆ ದಿಗಂತನ ಒಂದು ನಗು, ಮತ್ತೆ ಅವರಿಬ್ಬರ ಮಧ್ಯೆ ಒಂದು ಎಷ್ಟರ ಮಟ್ಟಿಗೆ ಕಾಂಬಿನೇಷನ್ ಇದೆ ಅಂದ್ರೆ ಒಂದು ರೀತಿಯ ಮೇಡ್ ಫಾರ್ ಈಚ್ ಅದರ್ ಅಂತ ಅನಿಸ್ತು ನನಗೆ. ಅವರಿಗೆ ಒಳ್ಳೇದಾಗ್ಲಿ, 4 ವರ್ಷದ ನಂತರ ಮದುವೆ ಆಗ್ತೇನೆ ಅನ್ನುವಂಥ ಆ ದೀರ್ಘವಾದಂತ ಒಂದು ಕಟ್ಟುಬಾಧ್ಯತೆ ಇದೆಯಲ್ಲ, ಅದು ಅವರ ಆತ್ಮಸ್ಥೈರ್ಯದ ಸಂಕೇತ ಅಂತ ಭಾವಿಸ್ತೇನೆ ನಾನು. ಅವರ ಈ ಪ್ರೀತಿ, ಪ್ರೇಮ, ಪ್ರಣಯ ಮದುವೆಯಲ್ಲಿ ಸುಖಾಂತ್ಯವನ್ನ ಕಾಣಲಿ ಅಂತ ನಾವು ಇವತ್ತೇ ಹಾರೈಸಿ. ಖಂಡಿತ ಶಿವಣ್ಣನವರು ಚಿತ್ರ ಈಗ ಮತ್ತೊಂದು ಹೆಸರು ಬಂದಿದೆ. ಯಾಕೆಂದರೆ ಹರ್ಷ ಸಾಕಷ್ಟು ನಮ್ಮ ಸುದೀಪ್, ದರ್ಶನ್ ಇಂಥವರ ಚಿತ್ರಗಳು ಯಶಸ್ವಿಯಾಗಿ ಶಿವಣ್ಣನಿಗೋಸ್ಕರ ಬಾಲ್ಯದಿಂದಲೂ ಅವರ ಚಲನವಲನ, ಅವರ ಅಭಿನಯ, ನೃತ್ಯ ನೋಡಿದಾಗ ಇವ್ರಿಗೆ ಯಾಕೆ ನಾನು ಒಂದು ಚಿತ್ರ ಮಾಡಬಾರ್ದು, ನಿರ್ದೇಶನ ಮಾಡಬಾರ್ದು? ಯಾಕೆಂದರೆ ಅವರ ಸಾಕಷ್ಟು ಚಿತ್ರಗಳಿಗೆ ನೃತ್ಯ ನಿರ್ದೇಶನ ಮಾಡಿರುವಂಥ ಹರ್ಷ ಈಗ ಭಜರಂಗಿ ಅನ್ನೋ ಹೆಸರು ಈಗ ಖಚಿತವಾಗಿದೆ. ತುಂಬ ಚೆನ್ನಾಗಿದೆಯಂತೆ ಕತೆ. ಶಿವಣ್ಣ ಕತೆ ಕೇಳ್ತಾ ಇರಬೇಕಾದ್ರೆ ಚಿತ್ರೀಕರಣ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳಿದ್ರಂತೆ. ಭಜರಂಗಿ ಅನ್ನೋದ್ರ ಅರ್ಥ ಒಂದು ಭುಜಬಲದ ಪರಾಕ್ರಮ ಉಳ್ಳವನು ಅಂತ, ಇನ್ನೊಂದು ಬಜರಂಗಿ ಅಂತಂದ್ರೆ ಒಂಥರ ಕಾಮಿಕ್ ಆಗಿ ಕೂಡ ಹೇಳ್ತಾರೆ. ನಮ್ಮ ಆಂಜನೇಯ ಸ್ವಾಮಿನ ನೆನ್ಸ್ಕೊತಾ ಇರ್ತಾರೆ, ಒಳ್ಳೆ ಬಜರಂಗಿ ಇದ್ದಂಗಿದ್ದಾನೆ ನೋಡು ಅನ್ನುವಂತಹ ಮಾತು ಇದೆ. ಹಾಗಾಗಿ ಇದು ಎರಡರ ಸಮ್ಮಿಶ್ರಣ ಇರಬಹುದೇನೋ ಸಿನಿಮಾ ಹೇಳೋದು. ಸರ್, ಹಾಗೆ ಆದಿತ್ಯ ಅವರು ನಿರ್ದೇಶನ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ, ಸೊ ಮಾತಾಡಿದ್ದೀವಿ ಇಲ್ಲಿ ಕೂಡ. ಸೊ ಆದರೆ ಅವರ ಕನಸು ನನಸಾಗುವಂತಹ ಚಾನ್ಸ್ ಇಲ್ಲವಂತೆ. ಯಾಕಂದರೆ ಈಗ ಸೂಪರ್ ಸ್ಟಾರ್ಗಳು ತುಂಬ ಜನ ಇದ್ದಾರೆ. ನನ್ನ ಚಿತ್ರಕ್ಕೆ 5 ಜನ ಹೀರೋಗಳು ಬೇಕು. ಸೊ 5 ಜನ ಹೀರೋಗಳಿಗೆ ನಾನು ಅವ್ರಿಗೆ ಡೇಟ್ ಕೇಳಿದ್ರೆ ಅವರು ನಾನು ಮಾಡೋಲ್ಲ, ನನ್ನ ಡೇಟ್ ಇಲ್ಲ, ಈ ಥರ ಒಬ್ರಿಗಿಂತ ಒಬ್ರು ಸಂಬಂಧ ಗಟ್ಟಿಯಾಗಿಲ್ಲ. ಸೊ ನಾನು ಈ ಚಿತ್ರವನ್ನು ಮಾಡೋಕ್ಕೆ ಆಗೋಲ್ಲ. ನಾನು ಏನಿದ್ರು ಈಗ ಏನು ನನ್ನ ಮೊದಲಿಂದ ಏನು ಆ್ಯಕ್ಟಿಂಗ್ ಮಾಡ್ತಾ ಇದೆ ಅಷ್ಟೇ ನಾನು ಮಾಡ್ಕೊಂಬರ್ಬೇಕು. ನನ್ನ ಏನಾದ್ರು ನಿರ್ದೇಶನ ಏನಾದ್ರು ಮಾಡಬೇಕಾದ್ರೆ ನನ್ನ ಕನಸು ಮುಂದಕ್ಕೆ ನನಸಾಗ್ಬೋದೇನೋ ಅಂತ. ಇಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ, ಒಂದು ಆದಿತ್ಯ ಇನ್ನೂ ಪ್ರೂವ್ ಮಾಡಿಲ್ಲ, ನಟನಾಗೂ ಪ್ರೂವ್ ಮಾಡಿಲ್ಲ, ನಿರ್ದೇಶಕನಾಗಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಪ್ಪ ನಿರ್ದೇಶಕ ಅನ್ನೋ ಕಾರಣಕ್ಕಾಗಿಯೋ, ಅಜ್ಜ ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ಒಂದು ಸಂಸ್ಥಾಪಕ ಅನ್ನೋ ಕಾರಣಕ್ಕಾಗಿಯೋ, ಅಥವಾ ಅಜ್ಜಿ ಅಥವಾ ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲರೂ ಅವರ ಕುಟುಂಬದಲ್ಲಿ ರಕ್ತಗತವಾಗಿ ಕಲೆ ಹರಿತಾ ಇದೆ. ಆದರೆ ಆದಿತ್ಯನ ಸಮಸ್ಯೆ ಏನು ಅಂದ್ರೆ, ಆದಿತ್ಯ ಇನ್ನೂವರೆಗೂ ನಂಬಿಕೆಯನ್ನ ಗಳಿಸ್ಕೊಳ್ಳಿಲ್ಲ. ಯಾವ ವಿಷಯದಲ್ಲಿ? ಈ ವಿಷಯದಲ್ಲಿ, ನಿರ್ದೇಶನ ಮತ್ತು ನಟನೆ ವಿಷಯದಲ್ಲಿ. ಹಾಗಾಗಿನೇ ಎಲ್ಲ ನಾಯಕರು ಹಿಂದೇಟಾಗ್ತಾ ಇದ್ದಾರೆ. ಇದು ಬಹಳ ಏನು ಕೈದು ಸಿಕ್ಕದೇ ಇದ್ದ ದ್ರಾಕ್ಷಿ ಹುಳಿ ಎಂದಿತ್ತು ನರಿ ಅನ್ನುವ ಕಥೆ ಇದು. ಅದು ಹಾಗೆ ಭಾವಿಸಬಾರದು. ಅವನು ಅವನದೇ ಆದಂತ ಒಂದು ಬತ್ತಳಿಕೆಯನ್ನು ರೆಡಿ ಮಾಡಿಕೊಂಡು ಅವನು ತನ್ನನ್ನು ತಾನು ಪ್ರೂವ್ ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ
ಆದಿತ್ಯನಿಗೆ ಎಲ್ಲಾ ನಟರು ಕಾಲ್ ಶೀಟ್ ಕೊಡ್ತಾರೆ, ಯಾರೂ ಕೊಡದೇ ಇದ್ದಂತ ಪ್ರಶ್ನೆಯೇ ಇಲ್ಲ. ಇದು ಆದಿತ್ಯನ ಸಮಸ್ಯೆ. ಶ್ವೇತಾ, ಇನ್ನೇನಿದೆ ಸರ್? ಹಾಗೆ ವೀರಪ್ಪನ ಅಟ್ಟಹಾಸ ಎಲ್ರಿಗೂ ಗೊತ್ತು, ಕೇಸ್ ಆಯಿತು, ಅದು ಇದು ಬರೇ ಸೌಂಡ್ ಮಾಡ್ತಾ ಇದೆ. ಆದರೆ ಇವಾಗ ಇದೇ ತಿಂಗಳು 28ನೇ ತಾರೀಕು ಅದು ರಿಲೀಸ್ ಆಗ್ತಾ ಇದೆ. ಇದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಆ ಚಿತ್ರವನ್ನು ಪ್ರೀಮಿಯರ್ ಶೋವನ್ನು ನೋಡೋಕ್ಕೆ ವೀರಪ್ಪನವರ ಧರ್ಮಪತ್ನಿಯಾದಂಥ ಮುತ್ತುಲಕ್ಷ್ಮಿ ಅವರು ಚೆನ್ನೈಯಲ್ಲಿ ಒಂದು ದೇವಿ ಶ್ರೀದೇವಿ ಅನ್ನೋ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ಕೊಂಬಂದಂತೆ. ಜೊತೆಯಲ್ಲಿ ತಮಿಳುನಾಡಿನ ಕೆಲವೊಂದು ವಕೀಲರು ಮತ್ತು ಕರ್ನಾಟಕದ ವಕೀಲರು ಕೂಡ ಹೋಗಿದ್ರಂತೆ ಸರ್. ಅಂದ್ರೆ ಇದು ಪ್ರೀಮಿಯರ್ ಶೋ ಅಲ್ಲ, ಅದು ಅಲ್ಲಿ ಅವಳು ಕೋರ್ಟ್ ನಲ್ಲಿ ಒಂದು ಕ್ಲಾಸ್ ಹಾಕಿದ್ಲು, ಸಿನಿಮಾ ಬಿಡುಗಡೆ ಆಗೋ ಮೊದಲು ನನಗೆ ಮತ್ತು ನನ್ನ ವಕೀಲರಿಗೆ ಅದನ್ನು ತೋರಿಸ್ಬೇಕು, ನಾವು ಅದರ ಬಗ್ಗೆ ಏನು ಅಂತ ನಾವು ಅದನ್ನ ಕೋರ್ಟ್ಗೆ ಹೇಳ್ತೇವೆ, ಆಮೇಲೆ ಬಿಡುಗಡೆ ಮಾಡಬೇಕು, ಇಲ್ಲದೆ ಇದ್ರೆ ಬಿಡುಗಡೆಗೆ ನನ್ನ ಅನುಮತಿ ಇಲ್ಲ ಅಂತ. ಸೊ ಕೋರ್ಟಿನ ಒಂದು ಆಧಾರದಲ್ಲಿ ಮತ್ತು ಕೋರ್ಟಿನ ಆದೇಶದ ಮೇರೆಗೆ ಈ ಶೋವನ್ನ ಏರ್ಪಡಿಸಲಾಗಿತ್ತು. ಮುತ್ತುಲಕ್ಷ್ಮಿ ಏನು ಹೇಳಿದ್ರು ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗಿಲ್ಲ, ಅದು ಕೋರ್ಟ್ ಮೂಲಕ ಬಹುಶಃ ನಮಗೆ ಗೊತ್ತಾಗಬೇಕು. ಆದ್ರೆ ಮುತ್ತುಲಕ್ಷ್ಮಿ ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮುತ್ತುಲಕ್ಷ್ಮಿ ಮನಸ್ಸಿಗೋದು ಹಿತವಾಗುವ ಸಿನಿಮಾ ಆಗಿದೆಯೇನೋ ಅನ್ನುವಂಥದ್ದು ಈ ಹೊತ್ತಿನ ನಮ್ಮ ಅಭಿಪ್ರಾಯ. ಯಾವುದಕ್ಕೂ ನಮ್ಮಲ್ಲಿ ಅದು ಬಿಡುಗಡೆ ಆಗುತ್ತೆ. ಅಟ್ಟಹಾಸ ಮತ್ತೆ ಅಟ್ಟಹಾಸದ ಬಗ್ಗೆ ಈಗಾಗಲೇ ಬಂದಂತ ಒಂದು ನಮಗೆ ಈ ನಮ್ಮ ಸ್ಟುಡಿಯೋ ರಿಪೋರ್ಟ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಸಿನಿಮಾ, ಮತ್ತೆ ತುಂಬಾ ಒಂದು ಬೇರೆಯ ಒಂದು ನೋಟದಲ್ಲಿ ಆ ಸಿನಿಮಾವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತಿದೆ. ಹಾಗಾದ್ರೆ ಅದು ತುಂಬಾ ಒಳ್ಳೆಯ ಸಿನಿಮಾ ಆದ್ರೆ ನಿಜಕ್ಕೂ ಕನ್ನಡಕ್ಕೆ ಒಂದು ಒಳ್ಳೆಯ ಒಂದು ಬೇರೆ ರೀತಿಯ ದಾರಿ ಹುಟ್ಕೋಬಹುದು. ಯಾಕಂದ್ರೆ ವೀರಪ್ಪನ ಬಗ್ಗೆ ಸಿನಿಮಾ ಮಾಡೋದು ಒಂದು ಸವಾಲಾಗಿತ್ತು ಅವರಿಗೆ, ಯಾಕಂದ್ರೆ ಈಗಾಗಲೇ 2-3 ಸಿನಿಮಾ ಅವ್ರ ಮೇಲೆ ಬಂದಿದೆ ಬೇರೆ ಬೇರೆ ಭಾಷೆಯಲ್ಲಿ, ನಮ್ಮಲ್ಲಿ ಕೂಡ. ಹಾಗಾಗಿ ಇದು ಒಂದು ಅವ್ರ ಸವಾಲಾಗಿತ್ತು, ಆ ಸವಾಲನ್ನು ಅವರು ಸ್ವೀಕರಿಸಿದ್ದಾರೆ. ವೀಕ್ಷಕರೇ, ಇವತ್ತು ನಮ್ಮ ವೇದಿಕೆಗೆ ಸೈಬರ್ ಯುಗದೋಳ್ ನವಯುವ ಮಧುರ ಪ್ರೇಮ ಕಾವ್ಯ ಸಿನಿಮಾದ ನಾಯಕ ಗುರುನಂದನ್ ಅನ್ನು ಕರೆಸಿದ್ದೇವೆ. ಗುರುನಂದನ್ ಪ್ರಥಮ ಸಿನಿಮಾ ಇದು. ಒಂದು ಮಲೆನಾಡಿನಿಂದ ಬಂದಂತ ಹುಡುಗ, ಅವನ ಅನುಭವ ಏನು ಅನ್ನೋದನ್ನ ಕೇಳುವ ಮೂಲಕ ಒಬ್ಬ ಹೊಸ ನಟನ ಒಂದು ಗೇಜ್ ಮಾಡಬಹುದು, ನಾವು ಅಳತೆ ಮಾಡಬಹುದು, ಇವನು ಚಿತ್ರರಂಗದಲ್ಲಿ ಯಾವ ಮಟ್ಟದಲ್ಲಿ ನಿಲ್ತಾನೆ ಅನ್ನೋದನ್ನ. ಓವರ್ ಟು ಗುರುನಂದನ್. ಈ ಸಿನಿಮಾದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಸವಾಲೊಡ್ಡುವಂತ ಮತ್ತೆ ನೀನು ಒಬ್ಬ ಒಳ್ಳೆಯ ಕಲಾವಿದ ಅಂತ ಅನ್ನಿಸುವಂತ ಈ ಭಾವನಾತ್ಮಕವಾದಂತ ಅಭಿವ್ಯಕ್ತಿಯ ಪ್ಲೇಸ್ಗಳು ಎಷ್ಟಿದೆ? ತುಂಬ ಇದೆ, ಫುಲ್ ಫಿಲ್ಮ್ ಇದೆ ಅಂತಾನೆ ಹೇಳ್ತಾರೆ. ಅದನ್ನು ಎಷ್ಟರ ಮಟ್ಟಿಗೆ ನೀವು ಸಕ್ಸೀಡ್? ನಾನು ಫುಲ್ ಪರಿಪೂರ್ಣ ಅಂತ ನಾನು ಹೇಳಲ್ಲ.